ಹಾಯ್ ಫ್ರೆಂಡ್ಸ್, ನೋಡಿ ನಾನು ಇವತ್ತಿಗೆ ಕಾಲಿಫ್ಲವರ್ ಮಂಚೂರಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನಗೆ ತುಂಬಾ ಸಿಕ್ಕಾಪಟ್ಟೆ ಏನಾದರೂ ಬೇಜಾರಾಗಿತ್ತು, ಏನಾದರೂ ಚೆನ್ನಾಗಿ ತಿನ್ನಬೇಕು ಅನಿಸ್ತಾ ಇತ್ತು. ಸೊ ಮನೇಲಿ ಕಾಲಿಫ್ಲವರ್ ಇರ್ತಿತ್ತು. ನಾನು ಒಂದು ಫುಲ್ ಕಾಲಿಫ್ಲವರ್ನು ಫುಲ್ ಕ್ಲೀನಾಗಿ ನೋಡಿ ಚೆಕ್ ಮಾಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಈಗ ಇಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ. ಬಿಸಿನೀರು ಕಾಲಿದ ತಕ್ಷಣ ಇದರೊಳಗಡೆ ಕಾಲಿಫ್ಲವರ್ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಏನಾದರೂ ಹುಳ ಏನಾದರೂ ಇದ್ದರೆ ಇದಾಗುತ್ತೆ. ಈಗ ನೋಡಿ ಆ ನೀರು ಕಾಗೋಷ್ಟೊಳಗೆ ನಾವು ಬ್ಯಾಟ್ರ್ ರೆಡಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನೀವು ಬರೀ ಕಾರ್ನ್ಫ್ಲವರ್ ಹಾಕ್ಕೊಂಡ್ರು ಸಾಕು. ನನ್ನ ಮಕ್ಕಳು ತಿಂತಾರೆ ಅಂತ ಹೇಳ್ಬಿಟ್ಟು ಒಂದು 3 ಟೇಬಲ್ ಸ್ಪೂನ್ಸ್ ಅಷ್ಟು ಕಡಲೆ ಪುಡಿ ಸರಿ ಹಾಕ್ಕೊಂಡಿದ್ದೀನಿ, ಕಡಲೆ ಹಿಟ್ಟು. ಆಮೇಲೆ ಒಂದು 4 ಸ್ಪೂನ್ಸ್ ಕಾರ್ನ್ಫ್ಲವರ್ ಹಾಕಿದ್ದೀನಿ. ಇದೇನಿದು ಇಲ್ಲಿ ನೋಡಿ ಸ್ವಲ್ಪ ವಾಮ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಪಿಂಚಷ್ಟು ಫುಡ್ ಕಲರ್ ಹಾಕಿದ್ದೀನಿ. ನಿಮ್ಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಸಾಲ್ಟ್ ನೋಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ನೆಲ ಸ್ವಲ್ಪ ನೀರು ಹಾಕ್ಕೊಂಡು ಲೈಟಾಗಿ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿರುತ್ತೆ. ಬಟ್ ಈಗ ಇದು ಬಿಸಿನೀರಿಗೆ ಹಾಕಿ ಬಗ್ಸಿದ್ರೆ ಇದರಲ್ಲೇ ಸ್ವಲ್ಪ ವಾಟರ್ ಕಂಟೆಂಟ್ ಬರುತ್ತಲ್ಲ. ಇದು ನೋಡಿ ಕಾಯಿಸಿದೆ, ನೀರು ಕಾದಿದೆ. ಇದರೊಳಗಡೆ ಇದನ್ನ ಹಾಕೋಣ. ನೋಡಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಪ್ಲೇಟ್ ಮುಚ್ಚಿಬಿಡೋಣ. ನೋಡಿ ನೀರೆಲ್ಲ ಬಗ್ಸಾಕ್ಬಿಟ್ಟಿದ್ದೀನಿ. ಈಗ ಇದನ್ನೆಲ್ಲ ಈ ಬ್ಯಾಟ್ರಲ್ಲಿ ಹಾಕಿ ಮಿಕ್ಸ್ ಮಾಡೋಣ. ಆಲ್ರೆಡಿ ಎಣ್ಣೆ ಇಟ್ಟಿದ್ದೀನಿ ನಾನು ಕಾಯೋಕ್ಕೆ. ನೋಡಿ ನಂಗೆ ಎಷ್ಟು ಚೆನ್ನಾಗಿ ಎಲ್ಲ ಇದಕ್ಕೂ ಕೋಟ್ ಆಗಿದೆ. ನಿಮ್ಗೆ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಬ್ಯಾಟರ್ ಜಾಸ್ತಿ ಕಳಿಸ್ಕೋಬೋದು. ಇನ್ನೊಂದು 2 ಸ್ಪೂನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿದೆ. ಇನ್ನೂ ಬೇಕಾದರೆ ನೀವು ಖಾರದ ಪುಡಿ ಹಾಕ್ಕೋಬೋದು. ನಮ್ಮ ಮಕ್ಕಳು ಖಾರ ಇದ್ದು ತಿನ್ನಲ್ಲ, ಅದಕ್ಕೆ ನಾನು ಖಾರದ ಪುಡಿ ಅವಾಯ್ಡ್ ಮಾಡಿದ್ದೀನಿ. ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಮಿಕ್ಸ್ ಮಾಡಿರೋದು ಎಣ್ಣೆಗೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಬೇಕಾದರೆ ನಾವು ಡಬಲ್ ರೋಸ್ಟ್ ಮಾಡ್ಕೊಬೋದು. ಒಂದು ಸರಿ ತೆಗೆದಿಟ್ಬಿಟ್ಟು ಮತ್ತು ಆಯಿಲ್ನ ಫುಲ್ ಹೈ ಫ್ಲೇಮಲ್ಲಿ ತುಂಬ ಬಿಸಿ ಆಗಿಬಿಟ್ಟು ಮತ್ತೆ ಹಾಕಿದ್ರೆ ನಿಮಗೆ ಒಳ್ಳೆ ಕಲರ್ ಬರುತ್ತೆ, ಒಳ್ಳೆ ಗೋಲ್ಡನ್ ಕಲರ್ ಬರೋದು ಆವಾಗೇನೆ. ಫಸ್ಟ್ ಟೈಮ್ ನೀವು ಎಷ್ಟು ಫ್ರೈ ಮಾಡಿದ್ರೆ ಗೋಲ್ಡನ್ ಕಲರ್ ಬರೋಲ್ಲ. 2 ಟೈಮ್ಸ್ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದು ನನ್ನ ಮಗ ವೆಯ್ಟ್ ಮಾಡ್ತಿಲ್ಲ, ಆಲ್ರೆಡಿ ಒಂದು ಎತ್ಕೊಂಡು ನಿಮ್ಗೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ನೋಡಿ ಎಲ್ಲ ಒಂದು ರೌಂಡ್ ಫ್ರೈ ಮಾಡಿದ್ದೀನಿ. ಈಗ ಇನ್ನೊಂದು ಸೆಕೆಂಡ್ ರೌಂಡ್ ಆಯಿಲ್ ಚೆನ್ನಾಗಿ ಕಾದಿದೆ. ಈಗ ಹಾಕ್ತೀನಿ ಮತ್ತೆ ನೋಡಿ ಡಬಲ್ ರೋಸ್ಟ್ ಆಗ್ತಿದೆ. ಈಗ ನೋಡಿ ಕಲರ್ ಎಷ್ಟೊಂದು ಚೇಂಜ್ ಆಗಿರುತ್ತೆ. ಅದು ಲಾಸ್ಟಲ್ಲಿ ಸ್ವಲ್ಪ ಹಿಟ್ಟು ನಿಂತಿತ್ತು, ಅದಕ್ಕೆ ಪೊಟ್ಯಾಟೊ ಸಣ್ಣ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ನಮ್ಮ ಮಕ್ಕಳು ತುಂಬ ಫೇವ್ರೇಟ್ ಪೊಟ್ಯಾಟೊ ಅಂತ.